ಕುಕ್ಕಿಂಗ್ ವಿತ್ ಕಾವೇರಿ ಲಾಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಉತ್ತರ ಕನ್ನಡ ಸ್ಪೆಷಲ್ ಬಜ್ಜಿ ಮಾಡೋದು ಹೇಗೆ, ಪಕೋಡ ಅಂತಾರೆ ಒಂದೊಂದು ಕಡೆ, ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿಕೊಂಡು ಕರಿಬೇವು ಕೊತ್ತಂಬರಿ ಹಾಕಿ ಇದೇನೈತಿ ಅಕ್ಕಿ ಇಟ್ಟಿದ್ದು ಒಂದು ಅರ್ಧ ಕಪ್ ಒಂದು ಅರ್ಧ ಕಪ್ ಮೈದಾ ಕೈಲೇ ಇದು ಹಾಕತ್ತೀನಿ. ಮೂರು ಮುಟ್ಟಿಗೆಯಷ್ಟು ಕಡಲೆ ಹಿಟ್ಟು, ಹಸಿಬೇಳೆ ಹಿಟ್ಟು ಅಂತೀವಲ್ಲ, ನಮ್ಮ ಮನೆಯಾಗ ಹಾಕ್ಸಿದ್ದು ನೋಡ್ರಿ. ಇದು ಅಂಗಡಿ ತಂದಿಟ್ಟಾಗ ಪ್ಯೂರಿಟಿ ಇರ್ತೈತಿ. ಅದನ್ನ ಮಾಡೋಣ ಸಾಕಾಕತ್ತೀನಿ ನೋಡ್ರಿ. ಮೊದಲ ಜರಡಿ ಹಿಡಿಬೇಕು. ಜರಡಿ ಹಿಡಿದು ಎಲ್ಲನೂ ಮಿಕ್ಸ್ ಮಾಡ್ಬೇಕಲ್ಲ. ಈರುಳ್ಳಿ ಅದು ಅಂದ್ರೆ ನೀರು ಬಿಟ್ಕೊಂತೀವಿ. ಈರುಳ್ಳಿ ರಸ ಸ್ವಲ್ಪ ಈರುಳ್ಳಿ ಕರಿಬೇವು ಜಾಸ್ತಿ ಇರಬೇಕು, ಅಂದ್ರೆ ಟೇಸ್ಟ್ ಬರ್ತದೆ. ಹೆಚ್ಚಿಟ್ಕೊಂಡ ಮೆಣಸಿನ್ಕಾಯಿ ಖಾರ ಭಾಳ ಬರುತ್ತೆ. ಎರಡು ಮೆಣಸಿನ್ಕಾಯಿ ಸೀಗೆ ಹಾಕಿ ಅಜ್ವಾನ ಅಂತೀವಲ್ಲ ಅವನ್ನ ಸ್ವಲ್ಪ ತಿಕ್ಕಿ ಹಾಕಬೇಕು. ಕಾಸಿದ ಎಣ್ಣೆ ಹಾಕಬೇಕು. ನೋಡಿ, ಒಂದು ಸ್ಪೂನಷ್ಟು ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ಜಗ್ಗ ಹಾಳಕ್ಕಾಗಂದ್ರೆ ಮಾಡೋಕ್ಕೆ ಬರಲ್ಲ. ಮತ್ತು ಹಿಟ್ಟು ಜಾಸ್ತಿ ಹಾಕಬೇಕು. ಹಿಟ್ಟು ಜಾಸ್ತಿ ಆದಂಗೆಲ್ಲ ರುಚಿ ಕಮ್ಮಿ ಆಗುತ್ತೆ, ದಿನಸ್ ಕಮ್ಮಿ ಇರ್ತೈತಿ. ಹಿಟ್ಟು ಜಾಸ್ತಿ ಹಾಕತ್ತಲ್ಲ, ಅದಕ್ಕೆ ಸ್ವಲ್ಪ ನುಣ್ಣನೆ ಹಾಕಿ ಕಲಿಸ್ಬೇಕು ನೋಡ್ರಿ. ಭಾಳ ನೀರಿಡೆ ಸ್ವಲ್ಪ ಗಟ್ಟಿರಬೇಕು, ಇಲ್ಲಾಂದ್ರೆ ಪಕೋಡ ಇಲ್ಲ ಹದ ಇರಬೇಕು ನೋಡ್ರಿ. ಕನ್ಸಿಸ್ಟೆನ್ಸಿ ಇಷ್ಟ ಇರಬೇಕು. ಇದು ಜಗ್ಗಾಳಕ್ಕಾದ್ರೆ ಈರುಳ್ಳಿ ಒಂದು ಕಡೆ ಹಿಟ್ಟು ಒಂದು ಕಡೆ ಆಗ್ತೈತಿ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು. ಇದೇನೈತಿ ಕಡಲೆಬೇಳೆ ಹಿಟ್ಟು ನಾವು ಮನೆಯಲ್ಲೇ ಬೇಳೆ ಒಡೆದು ಹಿಟ್ಟು ಹಾಕ್ಸಿದ್ದು ನೋಡ್ರಿ. ಇದು ಈಗೇನು ಮಾಡೀನಿ, ನೀಟಾಗಂದ್ಮೇಲೆ ಹಾಕ್ತಕ್ಕಂಥ ನೋಡ್ರಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಕೆಂಪು ಆಗ್ಬೇಕು ನೋಡ್ರಿ. ಕೆಂಪಾದ್ರೆ ಸಾಕು. ಇದನ್ನು ನೋಡ್ರಿ, ರುಚಿ ಇರ್ತಾವ. ಈಡನ ಆಗ್ತಾವೆ ಬಂದು ಎಷ್ಟು ಮಾಡೋಕ್ಕೆ ಎಲ್ಲಕ್ಕೂ. ಸಂಜೆ ಮುಂದೆ ಮಳೆಗಳು ಮುಂದೆ ಮಾಡ್ತಿನಾಕ ಭಾಳ ಟೇಸ್ಟಿ ಮಜವಾಗಿರ್ತಾವೆ, ಟೇಸ್ಟಿಯಾಗಿರ್ತೈತಿ. ಈ ಥರ ಮಾಡಬೇಕು. ನೀವು ಒಂದು ಮಾಡಿ ಹೆಂಗಾಯ್ತಂತೆ ಆಗಿತ್ತು ಅಂತ ಕಮೆಂಟ್ ಮಾಡಿ. ಇವು ಒಗ್ಗರಣೆ ಚುಮ್ಮರಿ ಜೊತೆ ಭಾರಿ ಟೇಸ್ಟ್ ಆಗಿರ್ತಾವೆ. ನಾನು ಒಗ್ಗರಣೆ ಚುಮ್ಮರಿ ಮಾಡಿದ್ದೆ, ಹಿಂಗಾಗಿ ಪಕೋಡ ರೆಸಿಪಿ ಮಾಡೋಣ ಅಂತ ಹೇಳಿ